ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಆಷಾಢ ಮಾಸದಲ್ಲಿ ಧನು ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳು, ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಧನು ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆರ್ಥಿಕ ವಿಚಾರದಲ್ಲಿ ನಂಬಿಕೆ ವ್ಯಕ್ತಿಯಿಂದಲೇ ನಿಮಗೆ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ. ದೊಡ್ಡ ಆಸೆಗೆ ಮಾಡಿದ ಹೂಡಿಕೆ ನಷ್ಟಕ್ಕೆ ಕಾರಣವಾಗುತ್ತೆ. ಸಾಲ ಪಡೆದವರು ಕಂತು ಪಾವತಿಯ ಒತ್ತಡವನ್ನು ಅನುಭವಿಸ್ತಾರೆ. ನಿಮಗೆ ಸಣ್ಣ ಪುಟ್ಟ ಕೈಗೆ ಹಣ ಬಂದರೂ ಕೂಡ ಎಲ್ಲಿ ಖರ್ಚಾಯಿತು ಅನ್ನುವಂಥ ಲೆಕ್ಕನೇ ಸಿಗಲ್ಲ. ಇನ್ನು ವ್ಯಾಪಾರ ಮಾಡೋರಿಗೆ, ಅದಲ್ಲದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಏರಿಳಿತ ಕಂಡು ಬರ್ತಾ ಇದೆ. ಗ್ರಾಹಕರಿದ್ರೂ ಕೂಡ ಲಾಭಾಂಶ ಕಡಿಮೆ ಆಗುತ್ತೆ. ಅಂಗಡಿ ಬಾಡಿಗೆ, ವಿದ್ಯುತ್ ಅಥವಾ ಇತರ ಖರ್ಚುಗಳು ಹೆಚ್ಚಾಗಿ ಲಾಭ ಕಡಿಮೆ ಆಗುತ್ತೆ. ಹೊಸ ವಸ್ತುಗಳನ್ನ ಖರೀದಿ ಮಾಡುವಾಗ ಗುಣಮಟ್ಟವನ್ನ ಪರಿಶೀಲಿಸಿ, ಇಲ್ಲದಿದ್ರೆ ನಷ್ಟ ಉಂಟಾಗುತ್ತೆ. ಇನ್ನು ಉದ್ಯೋಗದ ವಿಚಾರವಾಗಿ ಸರ್ಕಾರಿ ಕೆಲಸಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಈ ಆಷಾಢದ ನಂತರ ಅನುಕೂಲಕರ ಬದಲಾವಣೆಗಳು ಕಾಣುತ್ತೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗಿ ಸಮಯಕ್ಕೆ ಒತ್ತಡ ಕಾಣುತ್ತೆ. ಯಾವುದು ಸಮಯದ ಒತ್ತಡ ಉಂಟಾಗುತ್ತೆ. ಕೆಲಸ ಮಾಡೋರೊಟ್ಟಿಗೆ ಅನಗತ್ಯ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯಲ್ಲಿ ಅತಿಯಾದ ಸ್ವಾತಂತ್ರ್ಯದ ಮನೋಭಾವ ಸಂಗಾತಿಗೆ ಇಷ್ಟ ಆಗುವುದಿಲ್ಲ. ಭವಿಷ್ಯದ ಬಗ್ಗೆ ಇಬ್ಬರ ಅಭಿಪ್ರಾಯಗಳು ಒಂದಾಗದೆ ಮನಸ್ತಾಪಗಳು ಉಂಟಾಗುತ್ತೆ. ಮದುವೆ ಮಾತುಕತೆಯಲ್ಲಿ ಕುಟುಂಬದವರ ಷರತ್ತುಗಳು ಅಡ್ಡಿಯಾಗುವ ಸಾಧ್ಯತೆಗಳಿರುತ್ತೆ. ನೀವು ಹಳೆಯ ತಪ್ಪುಗಳನ್ನ ಒಪ್ಪಿಕೊಂಡು ಮಾತನಾಡಿದ್ರೆ ಸಂಬಂಧಗಳು ಮತ್ತೊಮ್ಮೆ ಗಟ್ಟಿಯಾಗುತ್ತೆ. ಇನ್ನು ಕುಟುಂಬದ ವಿಷಯದಲ್ಲಿ ದಾಂಪತ್ಯ ಜೀವನದಲ್ಲಿ ಮಾತಿಗಿಂತಲೂ ಮೌನವೇ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಕೆಲಸದ ಒತ್ತಡ ಹಾಗೂ ಹಣಕಾಸಿನ ಚಿಂತೆ ಮನೆಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಸಂಗಾತಿಗೆ ಸಮಯ ಕೊಡದೆ ಕಾರಣ ನನ್ನನ್ನ ಕಡೆಗಣಿಸ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಹೆಚ್ಚಾಗುತ್ತೆ. ಇಬ್ಬರ ಮನೆಯವರ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸಣ್ಣ ಜಗಳಗಳು ಕೂಡ ದೊಡ್ಡದಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೀವು ಹೆಚ್ಚು ಪ್ರಯಾಣ ಮಾಡೋದ್ರಿಂದ ಕೆಲವರಿಗೆ ದೇಹ ದಣಿವಾಗಬಹುದು. ಆರೋಗ್ಯದ ವಿಷಯದಲ್ಲಿ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಸಹಾಯವಾಗುತ್ತೆ. ನೀವು ಪ್ರತಿ ಗುರುವಾರದಂದು ದತ್ತಾತ್ರೇಯ ಅಥವಾ ದಕ್ಷಿಣ ಮೂರ್ತಿ, ನೀವು ಗುರುವಾರದಂದು ಸಾಯಿಬಾಬಾ, ದಕ್ಷಿಣ ಮೂರ್ತಿ, ದತ್ತಾತ್ರೇಯ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿಗೆ ಹಳದಿ ಹೂವು, ಬಾಳೆಹಣ್ಣು ಹಾಗೂ ತುಪ್ಪದ ದೀಪವನ್ನು ಅರ್ಪಿಸಿ ಪ್ರಗತಿ ಹಾಗೂ ಕುಟುಂಬದ ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಧನು ರಾಶಿಯವರಿಗೆ ಆಷಾಢ ಮಾಸದಲ್ಲಿನ ಭವಿಷ್ಯ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಧನು ರಾಶಿಯವರು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ. ನಮಸ್ಕಾರ ವೀಕ್ಷಕರೇ.